ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವ ಸ್ತುತಿ ಪಾತ್ರನಾಗಿದ್ದಾನೆ. ಗುರುವಾರ 27 ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 45ನೇ ಅಧ್ಯಾಯದ 4ನೇ ವಚನ. ನನ್ನ ಸೇವಕನಾದ ಯಾಕೋಬಿಗಾಗಿ ನಾನು ಆದುಕೊಂಡ ಇಸ್ರಾಯೇಲರಿಗಾಗಿ ಹೆಸರಿಡಿದು ನಿನ್ನನ್ನು ಕರೆದಿದ್ದೇನೆ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ಬಿರುದನ್ನು ದಯಪಾಲಿಸಿದ್ದೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಜನರನ್ನು ರಕ್ಷಿಸುವುದಕ್ಕೂ ಪುನಃ ಕಟ್ಟುವುದಕ್ಕೂ ಪುನಃ ಸ್ಥಾಪಿಸುವುದಕ್ಕೂ ಇತರರನ್ನು ಅಂದರೆ ತನ್ನ ಜನರಲ್ಲಿ ಆದುಕೊಳ್ಳುವುದು ಮಾತ್ರವಲ್ಲದೆ ಇತರರನ್ನು ನೇಮಿಸಿ ಅವರ ಮೂಲಕವಾಗಿ ಕಾರ್ಯ ನಡೆಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಸಾಧನ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನು ಈ ಕೆಲವು ವಚನಗಳಲ್ಲಿ ಇಸ್ರಾಯೇಲ್ ಜನಾಂಗಕ್ಕೋಸ್ಕರವಾಗಿ ಅವರ ರಕ್ಷಣೆಗೂ ಅವರಿಗೆ ತಮ್ಮದೇ ಆದಂಥ ಆಲಯವನ್ನು ಪುನಃ ಕಟ್ಟಿಸಿಕೊಳ್ಳುವುದಕ್ಕೂ ಕುರೇಶನೆಂಬಂಥ ಒಬ್ಬ ಅರಸನನ್ನು ನೇಮಿಸಿ ಅವನು ತನ್ನವರು ಅಂದರೆ ಇಸ್ರಾಯೇಲರಲ್ಲಿ ಒಬ್ಬನಲ್ಲದೆ ಹೋದರೂ ಅವನನ್ನು ಈ ಕಾರ್ಯಕ್ಕೋಸ್ಕರವಾಗಿ ದೇವರು ಆರಿಸಿಕೊಳ್ಳುವಂತವನಾಗಿದ್ದಾನೆ. ಇದು ಪ್ರವಾದಿಯಾದಂಥ ಯೆಶಾಯನು ಸುಮಾರು 120-150 ವರ್ಷಗಳ ಹಿಂದೆಯೇ ಮುಂದೆ ಕುರೇಶನೆಂಬಂಥ ಅರಸನು ಬಂದು ಈ ಕಾರ್ಯವನ್ನು ಮಾಡುತ್ತಾನೆ ಎಂಬುದಾಗಿ ಪ್ರವಾದನೆಯನ್ನು ನುಡಿಯುವಂತವನಾಗಿದ್ದಾನೆ. ದೇವರು ಅವನನ್ನು ಆರಿಸಿಕೊಳ್ಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮೊದಲು ನಮಗೆ ವಿಸ್ಮಯವಾಗುವಂಥ ಸಂಗತಿ ಏನಂದ್ರೆ, ಮುಂದಾಗುವಂಥದ್ದನ್ನು ಸುಮಾರು 120-150 ವರ್ಷದ ಮುಂದೆಯೇ ಹೆಸರಿಡಿದು ದೇವರು ತನ್ನ ಪ್ರವಾದಿಯ ಮೂಲಕವಾಗಿ ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಕುರೇಶನ ಮುಂದೆ ಬಂದು ಎಜ್ರಾ ಸಮಯದಲ್ಲಿ ಪುನಃ ಕಟ್ಟುವುದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿದ್ದಾನೆ. ಇದನ್ನು ನಾವು ದೇವರ ವಾಕ್ಯದಲ್ಲಿ ಚರಿತ್ರೆಯಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನಗೋಸ್ಕರವಾಗಿ ತನ್ನ ಜನರಿಗೋಸ್ಕರವಾಗಿ ವಿಶೇಷವಾದಂಥ ಕಾರ್ಯ ಮಾಡುವಂತವನಾಗಿದ್ದಾನೆ. ಅನ್ಯರನ್ನು ಉಪಯೋಗಿಸಿ ತನ್ನ ಜನರನ್ನು ಉತ್ತಮವಾದಂಥ ರೀತಿಗೆ ನಡೆಸುವಂತವನಾಗಿದ್ದಾನೆ. ಕರ್ತನೇ ದಯಮಯ ಸ್ವಾಮಿ, ಅನ್ಯರ ಮೂಲಕವಾಗಿ ನಿನ್ನ ಜನರನ್ನು ಬಿಡುಗಡೆ ಮಾಡುತ್ತಾ ಸ್ವಾತಂತ್ರ್ಯವನ್ನು ಕೊಟ್ಟು ಪುನಃ ಕಟ್ಟುವಂತೆ ಮಾಡುತ್ತಿ ನಂಬಿದ್ದೇವೆ. ನಮ್ಮನ್ನು ಬಲಪಡಿಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.